ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಸಿನಿ ಭಾವ ಜಗತ್ತು, ಸಿನಿಮಾ, ಕನ್ನಡ ಸಿನಿಮಾಗೆ ಸಂಬಂಧಿಸಿದಂತೆ ಅದರ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಹೇಳುವಂಥ ಒಂದು ಕಾರ್ಯಕ್ರಮದ ಸರಣಿಯೇ ಸಿನಿ ಭಾವ ಜಗತ್ತು. ಇಂದು 16ನೆಯ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಗುಬ್ಬಿ ವೀರಣ್ಣವರು ಅವರ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಹಲವಾರು ಸಾಹಸಗಳು ಸಾಕಷ್ಟಿವೆ. 1953ರಲ್ಲಿ ಅವರು ಗುಬ್ಬಿ ಕರ್ನಾಟಕ ಫಿಲಮ್ಸ್ ಅಂಥೇಳಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸ್ತಾರೆ. ಕನ್ನಡದಲ್ಲಿ ಹೊಸ ಬೇರೆ ವಿವಿಧ ರೀತಿಯ ಸಿನಿಮಾಗಳನ್ನು ತರಬೇಕು ಅಂಥೇಳಿ ಅವರ ಉದ್ದೇಶ ಆಗಿರುತ್ತೆ. ಅದಕ್ಕಾಗಿ ಅವರು ಒಂದು ಜನಪದೀಯ ಆಧಾರಿತ ಕಥೆಯನ್ನು ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಅವರ ಊರಿನಲ್ಲೇ ಇದ್ದಂಥ ಜನಪದೀಯ ಒಂದು ಕಥೆಯನ್ನು ಅವರು ಆರಿಸ್ಕೊಳ್ತಾರೆ. ಇದಕ್ಕಾಗಿ ಪೂರ್ವ ಸಿದ್ಧತೆಯೆಲ್ಲ ಬೇಕಾಗುತ್ತೆ. ತಮ್ಮ ಆಪ್ತರಾಗಿದ್ದ HLN ಸಿಂಹ ಅವರನ್ನು ಕರೆಸ್ಕೋತಾರೆ. HLN ಸಿಂಹ ಅವ್ರನ್ನ ಕಂಡ್ರೆ ಅವ್ರಿಗೆ ಬಹಳ ಪ್ರೀತಿ. ಹಾಗೆ HLN ಸಿಂಹ ಅವ್ರಿಗೆ ಗುಬ್ಬಿ ವೀರಣ್ಣವ್ರ ಮೇಲೆ ಬಹಳವಾದ ಗೌರವ. ಇನ್ನು ಇದಕ್ಕೆ ಪೂರಕವಾಗಿ ಪಾಲ್ದಾರನ್ನು ಸೇರಿಸಬೇಕು, ಜೊತೆಗೆ ಪಾತ್ರವರ್ಗಗಳನ್ನು ಹುಡುಕಬೇಕು, ಆರಿಸಬೇಕು, ಜೊತೆಗೆ ಚಿತ್ರಕಥೆ, ಅದಕ್ಕೆ ಬೇಕಾದ ಹಾಡುಗಳು, ಸಂಭಾಷಣೆ ಇತ್ಯಾದಿ ಎಲ್ಲವನ್ನು, ಮತ್ತು ಎಲ್ಲೆಲ್ಲಿ ಮಾಡಬೇಕು ಅಂತ ಹೇಳಿ ಲೊಕೇಶನ್, ಚಿತ್ರೀಕರಣದ ಸ್ಥಳಗಳು, ಇವೆಲ್ಲವನ್ನು HLN ಸಿಂಹ ಅವರು ಜವಾಬ್ದಾರಿ ವಹಿಸ್ಕೋತಾರೆ. ಇನ್ನು ಈ ಚಿತ್ರಕ್ಕೆ ಪೂರಕವಾಗಿ ಚಿತ್ರೀಕರಣ ಮಾಡಬೇಕಾದ್ದು ಗುಬ್ಬಿ ತುಮಕೂರಿನ ಸುತ್ತಮುತ್ತ. ಜನಪದೀಯ ಕಥೆ ಅಲ್ಲಿದೆ ಆಗಿದ್ದರಿಂದ HLN ಸಿಂಹ ಅವರು ಗುಬ್ಬಿ ತುಮಕೂರಿಗೆ ಭೇಟಿ ಕೊಡ್ತಾರೆ. ಅಲ್ಲಿ ಒಂದು ಯಾವ ರೀತಿ ಇರುತ್ತೆ, ಅಲ್ಲಿ ಒಂದು ಪರಿಸರವನ್ನು ಅವರು ಅಧ್ಯಯನ ಮಾಡ್ತಾರೆ. ಜೊತೆಗೆ ಆ ಕಥೆಯನ್ನು, ಜನಗಳಲ್ಲಿರುವಂತಹ ಕಥೆಯನ್ನು, ಅದರ ಬಗ್ಗೆನೂ ಒಂದಷ್ಟು ಅಧ್ಯಯನ ಮಾಡಿ, ಗುಬ್ಬಿ ವೀರಣ್ಣರವರ ಮಾತೃಶ್ರೀಯವರು ರುದ್ರಮ್ಮ ಅಂಥೇಳಿ ಅವರು ಅದಕ್ಕೆ ಸಂಬಂಧಪಟ್ಟಂಥ ಜನಪದ ಗೀತೆಗಳನ್ನು ಹಾಡ್ತಾ ಇರ್ತಾರಂತೆ. ಆ ಗೀತೆಗಳನ್ನು ಅವ್ರ ಕೈಲಿ ಹಾಡಿಸಿ, ಯಾವ ಧಾಟಿಯಲ್ಲಿ ಹಾಡ್ತಾರೆ ಅದನ್ನು ತಗೊಂಡು, ಜೊತೆಗೆ ಆ ಸಾಹಿತ್ಯವನ್ನು ಬರ್ಕೊಂಡು ಎಲ್ಲವನ್ನು ಅಣಿ ಮಾಡಿಕೊಂಡು ಬರ್ತಾರೆ. ಕೆಲವೇ ದಿವಸದಲ್ಲಿ ಚಿತ್ರಕ್ಕೆ ಪೂರಕವಾದ ಒಂದು ಒಳ್ಳೆಯ ಸ್ಕ್ರಿಪ್ಟ್ ತಯಾರಾಗುತ್ತೆ. ಇನ್ನು ಮುಂದಿನ ಹಂತ ಅಂತಂದರೆ ಪಾತ್ರವರ್ಗಗಳನ್ನು ಹುಡುಕೋದು, ಆರಿಸೋದು, ಯಾರ್ಯಾರು ಯಾವ್ಯಾವ ಪಾತ್ರಕ್ಕೆ ಸರಿ ಹೊಂದ್ತಾರೆ ಅದನ್ನೆಲ್ಲ ಗೊತ್ತು ಮಾಡೋದು. ಅದಕ್ಕಾಗಿ ಇದರಲ್ಲಿ ಸಾಧ್ವಿಯ ಒಂದು ಪ್ರಮುಖವಾದ ಕಥೆ ಆಗಿರುತ್ತದು. ಸೊ ಅದಕ್ಕೆ ಯಾರನ್ನ ಆರಿಸ್ಕೋಬೇಕು ಅಂತ ಹೇಳಿ ಅಂದ್ಕೊಳ್ತಿದ್ದಕ್ಕೆ ತಕ್ಷಣ ಅವರಿಗೆ ಜ್ಞಾಪಕಕ್ಕೆ ಬರೋದು ಪಂಡರಿಬಾಯಿ. ಎಲ್ಲ ದೃಷ್ಟಿಯಿಂದನೂ ಆಕೆ ಆ ಸಾಧ್ವಿಯ ಪಾತ್ರಕ್ಕೆ ಬಹಳ ಚೆನ್ನಾಗಿ ಸೊಗಸಾಗಿ ಹೊಂದಿಕೊಳ್ತಾರೆ ಅಂಥೇಳಿ ಅವ್ರ ಮನಸ್ಸಿಗೆ ಬರುತ್ತೆ. ಇದಕ್ಕಿಂತ ಮುಂಚೆ ಬಿ ಜಯಮ್ಮ ಅವರು ಬಹಳ ಗೌರವಾನ್ವಿತ ನಟಿ, ಅವರು ಈ ಪಾತ್ರವನ್ನು ಮಾಡೋದು ಅಂತಾಗಿರುತ್ತೆ. ಆದರೆ ಜಯಮ್ಮ ಅವರೇ ಹೇಳ್ತಾರೆ, ನನಗಿಂತ ಸರಿಯಾದ ನಟಿ ಅಂತ ಹೇಳಿದ್ರೆ ಈ ಪಾತ್ರಕ್ಕೆ ಪಂಡರಿಬಾಯಿ ಅಂಥೇಳಿ ಅವರೇ ಪಂಡರಿಬಾಯಿ ಕೈಲಿ ಮಾಡಿಸಿ ಅಂಥೇಳಿ ಹೇಳ್ತಾರೆ. ಇದನ್ನು ಪಂಡರಿಬಾಯಿ ಅವರು ನಂತರ ಎಲ್ಲ ಕಾರ್ಯಕ್ರಮಗಳಲ್ಲೂ ಬಿ ಜಯಮ್ಮ ಅವರು ತೋರಿದಂಥ ಒಂದು ಉದಾರವಾದಂಥ ಮನಸ್ಸನ್ನು ಅವರೆಲ್ಲ ಕಡೆ ಪ್ರಶಂಸೆ ಮಾಡಿರ್ತಾರೆ. ಇದಾದ ನಂತರ ಆ ಪಾತ್ರಕ್ಕೆ, ಆ ಸಿನಿಮಾಗೆ ಬೇಕಾದಂಥ ಒಬ್ಬ ನಾಯಕ, ಆ ಕಾಲದಲ್ಲಿ ನಾಟಕಗಳಲ್ಲಿ ಭಾಳ ಹೆಸರು ಮಾಡಿದ್ದವರು ಅಂದರೆ ಹೊನ್ನಪ್ಪ ಭಾಗವತರು. ವಯಸ್ಸಿನ ಅಂತರ ಹೆಚ್ಚಿರುತ್ತೆ, ಆದರೂ ಕೂಡ ಇವರು ಹೊನ್ನಪ್ಪ ಭಾಗವತರ್ ಸೊಗಸಾಗಿ ನಟಿಸಿರ್ತಾರೆ. ಪ್ರಮುಖವಾಗಿ ಪಂಡರಿಬಾಯಿ ಅವರ ಅದ್ಭುತವಾದ ನಟನೆ ಈ ಒಂದು ಸಿನಿಮಾದಲ್ಲಿ ಭಾಳಷ್ಟು ಅದು ಹೆಸರು ಮಾಡುತ್ತೆ. AVM ಪ್ರೊಡಕ್ಷನ್ ಮೇಯಪ್ಪ ಚೆಟ್ಟಿಯಾರ್ ಅಂತ ಮದ್ರಾಸ್ನಲ್ಲಿರುವಂಥ ಅವರ ಸ್ಟುಡಿಯೋದಲ್ಲಿ ಚಿತ್ರೀಕರಣ ಆಗುತ್ತೆ. ಅದೇನೋ ಅವ್ರಿಗೆ ಸ್ಫೂರ್ತಿ ಬಂದು ಈ ಒಂದು ಕಥೆಯನ್ನು ತಮಿಳಿನಲ್ಲೂ ಮಾಡಬೇಕು ಅಂಥೇಳಿ ಚೆಟ್ಟಿಯಾರ್ ಅವರು ಪಟ್ಟು ಹಿಡಿತಾರಂತೆ, ಬಲವಂತ ಮಾಡ್ತಾರಂತೆ. ಹೀಗಾಗಿ ತಮಿಳಿನಲ್ಲೂ ಕೂಡ ಇದು ನಿರ್ಮಾಣ ಆಗುತ್ತೆ. ಅದಕ್ಕೆ ಸತ್ಯಶೋಧನೆ ಅಂತ ಹೆಸರಿಡ್ತಾರಂತೆ.
ಅದೃಷ್ಟ ದುರದೃಷ್ಟ ಅಂತ ಹೇಳಬೇಕು ಅಂದರೆ ಕನ್ನಡದಲ್ಲಿ ಒಂದು 4.5 ಲಕ್ಷ ಆ ಕಾಲದಲ್ಲಿ ಸಂಗ್ರಹ ಆಗುತ್ತೆ. ಆದರೆ ತಮಿಳಿನಲ್ಲಿ ಈ ಸಿನಿಮಾ ಸೋತು ಬಿಡುತ್ತೆ. ತಾತ್ಕಾಲಿಕವಾಗಿ ಗುಬ್ಬಿ ವೀರಣ್ಣವ್ರಿಗೆ ಒಂದಷ್ಟು ಆಘಾತ ಆದಂಗಾಗಿರುತ್ತೆ. ಆದರೆ ಮತ್ತೆ ಚೇತರಿಸ್ಕೊಂಡು ಹೊಸ ಸಿನಿಮಾದ ಚಟುವಟಿಕೆ ತಯಾರಾಗ್ತಾರೆ. ಶುರುವಾಗುತ್ತೆ, ಪ್ರಾರಂಭ ಆಗುತ್ತೆ. ಜೊತೆಗೆ ನಾಟಕಗಳು ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ. ಬಂಧುಗಳೇ, ಇವತ್ತು ಈ ಒಂದು ಗುಬ್ಬಿ ವೀರಣ್ಣರವರ ಒಂದು ಸಾಹಸ ಹೇಗಿದೆ ಅನ್ನೋದು ಒಂದು ಸಂಕ್ಷಿಪ್ತ ಒಂದು ಪರಿಚಯವನ್ನು ಮಾಡಿದ್ದೇವೆ. ನಾಳೆ ಹೊಸ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.